ಹಲೋ ನನ್ನ ಪ್ರಿಯ ವೀಕ್ಷಕರೇ, ಆಯಿಷಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ತುಂಬಾನೇ ರುಚಿಯಾಗಿ ಹೆಲ್ದಿಯಾದ ಒಂದು ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಇಡ್ಲಿ, ದೋಸೆ, ರೊಟ್ಟಿ ತಿಂದು ಬೇಜಾರಾಗಿದ್ರೆ ಈ ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಅಷ್ಟೇ ರುಚಿಯಾಗಿರುತ್ತೆ, ಹೆಲ್ದಿ ಕೂಡ. ಮಕ್ಕಳು, ದೊಡ್ಡವರು ಯಾರು ಬೇಕಾದರೂ ಈ ತಿಂಡಿಯನ್ನು ಒಂದು ಸಲ ತಿಂದ್ರೆ ಮತ್ತೆ ಮತ್ತೆ ಇದೇ ರೀತಿ ಮಾಡಿ ಕೊಡಿ ಅಂತ ಹೇಳ್ತಾರೆ. ಬನ್ನಿ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಆಲೂಗೆಡ್ಡೆಯನ್ನು ತಗೊಂಡಿದ್ದೀನಿ, ಸಣ್ಣಗೆ ಹೆಚ್ಚಿ ತುರಿದು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ಪು ಮೆಂತ್ಯ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ, ಸಣ್ಣಗೆ ಹೆಚ್ಚಿ ಹಾಕೊಳ್ಳಿ. ಹಾಗೆ ಸಬ್ಸಿಗೆ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ, ಅರ್ಧ ಕಪ್ಪಿನಷ್ಟು. ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿಯಷ್ಟು. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ. 1 ಟೊಮ್ಯಾಟೊ ಬೀಜವನ್ನು ತೆಗೆದು 1 ಹಾಕ್ಕೊಂಡಿದ್ದೀನಿ, ಅದು ಸಹ ಸಣ್ಣಗೆ ಹೆಚ್ಕೊಳ್ಬೇಕು. 1 ಮೀಡಿಯಂ ಸೈಜಿನ ಈರುಳ್ಳಿ, ಹಾಗೆ ಕೆಂಪು ಮೆಣಸಿನಕಾಯಿ 2, ಹಸಿ ಮೆಣಸಿನಕಾಯಿ 1, ಅದನ್ನು ಸಹ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಈ ಮಿಶ್ರಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲವನ್ನು ಹೊಂದ್ಕೊಳ್ಬೇಕು. ಅಲ್ಲಿವರೆಗೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಮತ್ತೆ ಪದಾರ್ಥಗಳನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದೇ ರೀತಿ ಸಣ್ಣಗೆ ಹೆಚ್ಕೊಳ್ಳಿ ಎಲ್ಲ ಪದಾರ್ಥಗಳನ್ನು. ನೋಡಿ, ಇವಾಗ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಇದೇ ರೀತಿ ನೀವು ಸಹ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಬೇರೆ ವೆಜಿಟೇಬಲ್ ಬೇಕಾದರೂ ಮಿಕ್ಸ್ ಮಾಡಿ ಹಾಕ್ಕೊಳ್ಬಹುದು. ನೋಡಿ, ಇವಾಗ ಮಿಕ್ಸ್ ಆಗಿದೆಯಲ್ಲ, ಇದಕ್ಕೆ ನಾನು ಮತ್ತೆ ಇಂಗ್ರೀಡಿಯೆಂಟ್ ಅನ್ನು ಹಾಕ್ಕೊಳ್ತೀನಿ. ಇಲ್ಲಿ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, 2 ಟೀ ಸ್ಪೂನ್ ಅಷ್ಟು. ನೀವು ಕಡಲೆ ಹಿಟ್ಟು ಇಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮತ್ತೆ ಇಂಗ್ರೀಡಿಯೆಂಟ್ ಅನ್ನು ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಹೊಂದ್ಕೊಳ್ಬೇಕು ಕಡಲೆ ಹಿಟ್ಟೆಲ್ಲ. ನೋಡಿ, ಈ ರೀತಿ ಕಡಲೆ ಹಿಟ್ಟು ಜಾಸ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪನೇ ಹಾಕ್ಕೊಂಡಿರೋದು. ನೀವು ಸಹ ಇಷ್ಟನ್ನು ಹಾಕ್ಕೊಳ್ಳಿ. ಜಾಸ್ತಿ ಮನೆಯಲ್ಲಿ ಜನ ಜಾಸ್ತಿ ಇದ್ರೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ತಿಂಡಿ 4 ಜನಕ್ಕೆ ಆಗುತ್ತೆ. ಇದನ್ನ ನಾನು ಇಲ್ಲಿ ಇವಾಗ 1 ಕಪ್ಪು ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸಣ್ಣ ರವೆ. ದಪ್ಪ ರವೆ ಇದ್ರೆ ಮಿಕ್ಸಿಯಲ್ಲಿ 2 ರೌಂಡು ತಿರುಗಿಸಿ ಈ ರೀತಿ ಸಣ್ಣಗೆ ಹಾಕ್ಕೊಳ್ಳಿ. ನಾನು ದಪ್ಪ ರವೆನೇ ಸಣ್ಣಗೆ ಹಾಕ್ಕೊಂಡು ಮಾಡಿದ್ದೀನಿ. ಇದು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು, ಮೊಸರು ಏನನ್ನು ಹಾಕ್ತಾ ಇಲ್ಲ. ನೋಡಿ, ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರನ್ನು ಹಾಕಬೇಕು. ನೀವು ಇದಕ್ಕೆ ನಿಂಬೆ ರಸವನ್ನು ಬೇಕಾದರೆ ಹಾಕ್ಕೊಳ್ಬಹುದು. ನಾನು ಇಲ್ಲಿ ಟೊಮಾಟೊ ಹಣ್ಣನ್ನು ಬಳಸೋದ್ರಿಂದ ನಾನು ನಿಂಬೆ ರಸವನ್ನು ಹಾಕಿಲ್ಲ. ಇದು ಚೆನ್ನಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ, ಇದಕ್ಕೆ ಇವಾಗ ನೀರನ್ನು ಹಾಕ್ಕೊಳ್ಬೇಕು. ನೀರು ನಾನು 1 ಕಪ್ಪು ಅಂದರೆ 1 ಗ್ಲಾಸನ್ನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೋಡಿ ಹಾಕೊಳ್ಳಿ ಎಷ್ಟು ನೀರು ಹಿಡಿಯುತ್ತೆ ಅಂತ. ನೋಡಿ, ಇವಾಗ 1 ಲೋಟವನ್ನು ತಗೊಂಡಿದ್ದೀನಲ್ಲ ನೀರು. ನೋಡಿ, ಈ ರೀತಿ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಮಿಕ್ಕಿರುವ ನೀರನ್ನು ಸಹ ಹಾಕ್ತಾ ಇದ್ದೀನಿ. ಇದಕ್ಕೆ 1.5 ಗ್ಲಾಸ್ ನೀರನ್ನು ಹಿಡಿಯುತ್ತೆ. ಇವಾಗ 1 ಗ್ಲಾಸ್ ಹಾಕಿದ್ದೀನಲ್ಲ. ನೋಡಿ, ಇವಾಗ ಮತ್ತೆ ಅರ್ಧ ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡಬೇಕು. ನೋಡಿ, ಇದು ಬೇಗನೆ ಆಗೋದು. ನೋಡಿ, 10 ನಿಮಿಷ ನೆನೆಯಲು ಬಿಟ್ಟು ಬೇರೆ ಕೆಲಸ ಮಾಡಿ ಮತ್ತೆ ನಾವು ಈ ಕಡೆ ಬರ್ಬೋದು. ನೋಡಿ, ಇವಾಗ ನಾನು ಮುಚ್ಚಿ 10 ನಿಮಿಷ ರೆಸ್ಟ್ ಮಾಡಲು ಬಿಡ್ತೀನಿ. 10 ನಿಮಿಷ ಆಗಿದೆ, ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ರವೆ ಎಲ್ಲ ಅರಳಿದೆ. ಈ ರೀತಿ ಹೊಂದ್ಕೊಳ್ಳೋ ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಇವಾಗ ಒಂದು ಒಗ್ಗರಣೆಯನ್ನು ಸಹ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಸಾಸಿವೆ, ಇದಕ್ಕೆ ಕರಿಬೇವು ಸಹ ಹಾಕ್ಕೋಬಹುದು. ಕರಿಬೇವಿನ ಸೊಪ್ಪು ಇಲ್ಲದಿದ್ದರಿಂದ ನಾನು ಮಿಕ್ಸ್ ಮಾಡ್ತಾ ಇಲ್ಲ. ನೋಡಿ, ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಇನ್ನೊಂದು ಪದಾರ್ಥವನ್ನು ಹಾಕಬೇಕು. ಯಾವ ಟೈಮಲ್ಲಿ ನಾವು ಬಳಸ್ತೀವಿ ಅಡುಗೆಯನ್ನು ಆವಾಗ ನಾವು ಹಾಕಬೇಕು. ನೋಡಿ, ಇವಾಗ ಎಲ್ಲ ಹೊಂದ್ಕೊಂಡಿದೆಯಲ್ಲ, ಈ ಟೈಮಲ್ಲಿ ನಾವು ಇದಕ್ಕೆ ಒಂದು ಸ್ವಲ್ಪ
ಅಡುಗೆ ಸೋಡಾವನ್ನು ಹಾಕ್ಕೊಳ್ತಿದ್ದೀನಿ. 2 ಚಿಟಿಕೆಯಷ್ಟು ಅಡುಗೆ ಸೋಡಾ ಬೇಡ ಅಂದರೆ ನೀವು ಈನೋ ಸಹ ಹಾಕ್ಕೋಬಹುದು ಅಥವಾ ಸ್ಕಿಪ್ ಬೇಕಾದರೂ ಮಾಡಬಹುದು. ನೋಡಿ, ಇವಾಗ ಇದನ್ನು ಚೆನ್ನಾಗಿ 1-2 ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ, ಈ ರೀತಿ ಹೊಂದ್ಕೊಳ್ಬೇಕು. ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಗ್ಯಾಸ್ ಕಡೆ ಹೋಗೋಣ ಬನ್ನಿ. ಇವಾಗ ಒಂದು ಪ್ಯಾನ್ ತಗೊಂಡಿದ್ದೀನಿ. ನೀವು ಪ್ಯಾನ್ ಇಲ್ಲ ಅಂತ ಅಂದರೆ ತವಾ ಮೇಲೆ ಬೇಕಾದರೂ ಹಾಕ್ಬೋದು. ಇದಕ್ಕೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಇಲ್ಲ ಅಂದರೂ ನೀವು ಸ್ಕಿಪ್ ಮಾಡ್ಕೋಬಹುದು. ಇದಕ್ಕೆ 2 ಚಮಚದಷ್ಟು ನಾವು ಬ್ಯಾಟರನ್ನು ಹಾಕ್ಕೊಳ್ಬೇಕು. ನೋಡಿ, ಜಾಸ್ತಿ ಗಟ್ಟಿನೂ ಅಲ್ಲ ಅಥವಾ ತೆಳುನೂ ಅಲ್ಲ, ಯಾವ ರೀತಿ ಹರಡ್ತಾ ಇದ್ದೀವಿ ಅಂತ ಇದೇ ರೀತಿ ನೀವು ಸಹ ದಪ್ಪ ಮಾಡ್ಕೊಳ್ಬೇಡಿ ಅಥವಾ ತೆಳುನೂ ಮಾಡ್ಕೋಬೇಡಿ. ಮೀಡಿಯಂ ಸೈಜಿಗೆ ರೊಟ್ಟಿಗಿಂತ ದಪ್ಪ ಇರಬೇಕು, ಆವಾಗ ಇದು ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನಿಮಗೆ ಎಷ್ಟು ಅಗಲ ಬೇಕಾದರೂ ಮಾಡ್ಕೋಬಹುದು ಅಥವಾ ಚಿಕ್ಕದಾಗಿ ಬೇಕಾದರೂ ಮಾಡ್ಕೋಬಹುದು. ನೋಡಿ, ಇವಾಗ ಎಲ್ಲ ಕಡೆ ನೀಟಾಗಿ ಹಾಕಿದ್ಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಬೇಕು. ಸುತ್ತ 1/2 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಎಣ್ಣೆ ಹಾಕ್ತಾ ಇಲ್ಲ. ಇವಾಗ ಮುಚ್ಚಿ 4-5 ನಿಮಿಷ ಕುಕ್ ಆಗಲು ಬಿಡೋಣ. ನೋಡಿ, ಇವಾಗ 4-5 ನಿಮಿಷ ಆಗಿದೆ. ಫ್ಲೇಮು ಮೀಡಿಯಮಲ್ಲಿ ಇಟ್ಕೊಳ್ಳಿ. ನೋಡಿ, ಇವಾಗ ನಾನು ತಿರುಗಿಸಿ ಹಾಕ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಬೇಯುತ್ತೆ. ನೋಡಿ, ಇವಾಗ 2 ಬದಿನೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಕ್ರಿಸ್ಪಿಯಾಗೂ ಇರುತ್ತೆ. ನೋಡಿ, ಇವಾಗ ಎಲ್ಲ ಕಡೆ ಚೆನ್ನಾಗಿ ಬೇಯ್ತಾ ಇದೆಯಲ್ಲ, ಇದೇ ರೀತಿ ನೀವು ಸಹ ಮಾಡಿ. ತುಂಬಾ ರುಚಿಯಾಗಿರುತ್ತೆ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಿರಲ್ವಾ? ಲೈಕ್ ಮಾಡಿ. ಅತಿ ಸುಲಭವಾಗಿ ಈ ತಿಂಡಿಯನ್ನು ಮಾಡಬಹುದು ಮತ್ತು ಆರೋಗ್ಯ ಕೂಡ. ನೋಡಿ, 2 ಕಡೆನೂ ಚೆನ್ನಾಗಿ ಕುಕ್ ಆಗಬೇಕು. ಅಲ್ಲಿವರೆಗೆ ನಾವು 2 ಸಲ ಈ ರೀತಿ ಪಲ್ಟಾಯಿಸಿ ಬೇಯಿಸ್ಕೊಳ್ಳೋಣ. ನೋಡಿ, 2 ಕಡೆನೂ ಚೆನ್ನಾಗಿ ಬೆಂದಿದೆ. ಇವಾಗ ಪ್ಲೇಟಿಗೆ ತೆಗೆದುಕೊಳ್ಳೋಣ. ಬೇಗನೆ ಆಗುತ್ತೆ, ಹಾಗೆ ಹೆಲ್ದಿ ಕೂಡ. ನೋಡಿ, ಇವಾಗ 2 ಕಡೆನೂ ಚೆನ್ನಾಗಿ ಬೆಂದಿದೆಯಲ್ಲ. ನಾನು ಫಸ್ಟ್ ಹಾಕಬೇಕಾದ್ರೆ ತವಾ ಮೇಲೆ ಎಣ್ಣೆಯನ್ನು ಹಾಕ್ತೇನೆ. ಸ್ವಲ್ಪ ಎಳ್ಳನ್ನು ಹಾಕಿ ಈ ರೀತಿ ಮತ್ತೆ ನಾವು ಬ್ಯಾಟರನ್ನು ಹಾಕ್ಕೊಳ್ಬೇಕು. ನೋಡಿ, ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಪಿಜ್ಜಾ ರೀತಿ ಸಹ ಇದನ್ನು ಕಟ್ ಮಾಡಿ ಟಿಫನ್ಗೆ ಹಾಕಿದ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಸಾಸ್ ಜೊತೆ, ಕೆಚಪ್ ಜೊತೆ ಯಾವುದಕ್ಕೆ ಬೇಕಾದರೂ ಇದನ್ನು ತುಂಬಾ ಹೊಂದ್ಕೊಳ್ಳೋ ಹಾಗೆ ಮಕ್ಕಳು ತುಂಬಾ ರುಚಿಕರವಾದ ಈ ಆರೋಗ್ಯಕರವಾದ ರೆಸಿಪಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಇದೇ ರೀತಿ ಸುಲಭ ರೀತಿಯಲ್ಲಿ ನಾನು ವಿಡಿಯೋಗಳನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.